ಟೆನ್ಸಸ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಟೆನ್ಸಸ್ ಬಗ್ಗೆ. ಟೆನ್ಸಸ್ ಅಂದ ಕೂಡಲೇ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾವೆ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳು ನಮಗೆ ಕೇಳಿಯೋ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಕೊಂಡು ಆನ್ಸರ್ ಮಾಡ್ತೀನಿ. ಇವೆಲ್ಲ ಪ್ರಶ್ನೆಗಳು ಏನಿದಾವಲ್ಲ, ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ತಾವೆ. ಟೆನ್ಸಸ್ ಅಂದರೆ ಏನು, ಇಂಗ್ಲೀಷ್ನಲ್ಲಿ ಟೆನ್ಸಸ್ ಕಲಿಯದಿದ್ದರೆ ಏನಾಗ್ತದೆ, ಟೆನ್ಸಸ್ ಏಕೆ ಕಲಿಯಬೇಕು, ಟೆನ್ಸಸ್ ಕಲಿಯಲು ಅಥವಾ ಇಂಗ್ಲೀಷ್ನಲ್ಲಿ ಟೆನ್ಸಸ್ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ಹೇಗೆ ಸಹಾಯ ಮಾಡುತ್ತವೆ, ಟೆನ್ಸಸ್ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ, ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ತಾವ. ಆ್ಯಸ್ ಯೂಸ್ವಲ್ ನಾನು ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕಲಬುರ್ಗಿ ಇಂಗ್ಲೀಷ್ ಚಾನಲ್ಗೆ. ನಾನು ಜಿತೇಂದ್ರ ಬಿದ್ನೂರ್. ಮೊದಲನೇ ಪ್ರಶ್ನೆ ಏನಿತ್ತಪ್ಪ, ಟೆನ್ಸಸ್ ಅಂದರೆ ಏನು ಅಂತ ಅನ್ನೋದು. ಟೆನ್ಸಸ್ ಅಂದರೆ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಇಲ್ಲಿ ಆನ್ಸರ್ ನೋಡಬೇಕಾಗಿತ್ತು ಅಂತಂದರೆ, ಟೆನ್ಸಸ್ ಅಂದರೆ ಏನು ಅಂತಂದರೆ ಇಲ್ಲಿ ಕಾಲ ಅಥವಾ ಸಮಯ. ಇದಕ್ಕೆ ಇನ್ನೊಂದು ವರ್ಡ್ ಹೇಳ್ತೀರಪ್ಪ ಅಂದ್ರೆ ಟೈಮ್. ಅಂದ್ರೆ ನಾವು ಇಲ್ಲಿ ಕಾಲ ಅಂದ ಕೂಡಲೇ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಇದಕ್ಕೆ ಮೊದಲನೇ ಪ್ರಶ್ನೆಗೆ ನಾವು ಆನ್ಸರ್ ಅಂತ ಹೇಳ್ಕೊಬೋದು. ಇದಕ್ಕೆ ಎರಡನೇ ಪ್ರಶ್ನೆ ಏನು, ಇಂಗ್ಲೀಷ್ನಲ್ಲಿ ಟೆನ್ಸಸ್ ಕಲಿಯದಿದ್ದರೆ ಏನಾಗ್ತದಪ್ಪ. ಇದು ಒಂಚೂರು ಎಲ್ಲೋ ಒಂದು ಕಡೆ ನಗುವಂಥ ಪ್ರಶ್ನೆ ಅಂತ ಅನ್ಬಹುದು. ಏನೂ ಆಗಂಗಿಲ್ಲ ನಮಗೆ, ಆದರೆ ಕೆಲವೊಂದು ಪ್ರಶ್ನೆ ಅಂತ ಹೇಳ್ಬೋದು, ನಮಗೆ ಕರೆಕ್ಟಾಗಿ ಇಂಗ್ಲೀಷ್ ಬರೋಂಗಿಲ್ಲ ಅಂತ ಹೇಳ್ಬೋದು, ಅಥವಾ ಗ್ರಾಮರ್ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿಗೆ ಹೇಳಬೇಕಾಗಿತ್ತು ಅಂತಂದರೆ, ನಾವು ಎಲ್ಲಿ ಸ್ಕೂಲ್, ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ನಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ನಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಆ್ಯಕ್ಟಿವ್ಸ್ ಪ್ಯಾಸಿವ್ಸ್ ಆಗಿರ್ಬೋದು, ಕ್ವಶನ್ ಟ್ಯಾಗ್ ಆಗಿರ್ಬೋದು, ಇವು ಖಂಡಿತವಾಗೂ ಬರೋಂಗಿಲ್ಲ, ಬಹಳಷ್ಟು ಬರೋಂಗಿಲ್ಲ. ಆದರೂ ಕೂಡ ನಮಗಿದು ಗೊತ್ತಿರಬೇಕು. ನಾವು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಏನು ಕೇಳಪ್ಪ ಅಂತಂದರೆ, ಇಲ್ಲಿ ಸಾಮಾನ್ಯವಾಗಿ ಇದಕ್ಕಿಂತ ಮುಂಚೆ ಒಂಚೂರು ನಾವು ಗಮನಿಸಬೇಕು. ಇಂಗ್ಲೀಷ್ ಕಲಿಯಲು ಟೆನ್ಸಸ್ ಹೇಗೆ ಹೆಲ್ಪ್, ಅಥವಾ ಇಂಗ್ಲೀಷ್ ಕಲಿಯಲು ಟೆನ್ಸಸ್ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ಹೇಗೆ ಸಹಾಯ ಮಾಡುತ್ತವೆ ಅಂತ ಪ್ರಶ್ನೆ ಕೇಳಿದರು. ಅದಕ್ಕಿಂತ ಮುಂಚೆ ಏನು, ಟೆನ್ಸಸ್ ಏಕೆ ಕಲಿಯಬೇಕು ಅಂತ ಅನ್ನೋ ಪ್ರಶ್ನೆ ಬಂದಾಗ ನಾವು ಇಲ್ಲಿ ಒಂಚೂರು ಸಣ್ಣದೊಂದು ಉದಾಹರಣೆ ಕೊಟ್ಕೊಂಡು ಹೇಳ್ತೀನಿ. ಇಲ್ಲಿ ಗಣಿತದಾಗ ಅಥವಾ ನಾವೆಲ್ಲ ಇವು ನಂಬರ್ಸ್ ಗೊತ್ತಿದ್ರೆ ಉಳಿದಿವೆಲ್ಲ ಮಾಡೋಕ್ಕೆ ಬರುತ್ತೆ. ಉದಾಹರಣೆಗೆ ಇವೇ ನಂಬರ್ಸ್ ಗೊತ್ತಿರಲಿಲ್ಲ, 363 ಬರಿ ಅಂತ ಬರಬೇಕಾದಾಗ ನಾವು 363 ಹೆಂಗೆ ಬರಿತೀವಪ್ಪ ಅಂತಂದ್ರೆ 3, 6, 3 ಎತ್ತ ಪ್ರಕಾರ ಇದೇ ನಂಬರ್ ಯೂಸ್ ಮಾಡ್ತೀವಿ, ಮತ್ತು ಇದೇ ರಿಪೀಟ್ ನಂಬರ್ ಯೂಸ್ ಮಾಡ್ತೀವಿ. ಹೆಂಗೆ ನಾವು 0 ನಿಂತ 9 ತನನೇ ಜಾಸ್ತಿ ರಿಪೀಟ್ ಮಾಡ್ಕೊಂಡು ಕರೆಕ್ಟಾಗಿ ಕಲ್ತ್ಕೊಂಡ್ವಿ ಅಂತಂದರೆ, ಅದೇ ರೀತಿಯಿಂದ ನಾವು ಟೆನ್ಸಸ್ ಬಂತು ಅಂದರೆ ಉಳಿದಿವಿ ಎಲ್ಲ ನಾವು ಸಹಜವಾಗಿ ಕಲಿಬೋದು. ನಾವು 1 ರಿಂದ 9ನೇ ನಂಬರ್ ತನಕ ಕಲ್ತ್ ಮಾಡಕ್ಕೆ ನಾವು ಎಷ್ಟು ತನಕ ಬರಿಬೋದು, 1, 2, 3, 4, 5, 6 ಅಂತ ಅವೆಲ್ಲ ಹೆಂಗೆ ಬರೀತೀವಿ, ಅಸಂಖ್ಯಾತ ಇನ್ಫಿನಿಟ್ ಅಂತೀವಲ್ಲ, ಆ ರೀತಿ ಹೇಳ್ಬೋದು. ಟೆನ್ಸಸ್ನಲ್ಲೂ ಕೂಡ ನೀವು ಇಲ್ಲಿ ನೋಡ್ರಿ, ಇಲ್ಲಿ 379 ಬರಿಬೇಕಾಗಿತ್ತು ಅಂದರೆ ಇಲ್ಲಿ 379, 662 ಬರಿಬೇಕಾಗಿತ್ತು ಅಂದ್ರೆ ಇದೇ ಸಂಖ್ಯೆ ಇರ್ತಾವಲ್ಲ, ಹೆಂಗೆ ಇದೇ ರೀತಿಯಿಂದ ಟೆನ್ಸಸ್ನಲ್ಲೂ ಕೂಡ ಇದೇ ಸಂಖ್ಯೆ ಇರ್ತವೆ. ಟೆನ್ಸಸ್ ಅನ್ನೋದು ಗೊತ್ತಿತ್ತು ಅಂದರೆ ಉಳಿದಿವೆಲ್ಲ ಬರ್ತದಂತ ಹೇಳ್ಬೋದು. ಈ ಇಂಗ್ಲೀಷ್ ಕಲಿಯಲು ಟೆನ್ಸಸ್ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ಹೇಗೆ ಸಹಾಯ ಮಾಡುತ್ತವೆ, ಈ ಪ್ರಶ್ನೆಗೆ ಹೇಗೆ ಸಹಾಯ ಮಾಡುತ್ತವೆ ಅಂತ ಅನ್ನೋದಕ್ಕೆ ಇಲ್ಲಿ ಗಮನಿಸ್ರಿ. ನಾನು ಇಂಗ್ಲೀಷ್ ಕಲಿಯುತ್ತೇನೆ, ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ, ನಾನು ಇಂಗ್ಲೀಷ್ ಕಲಿಯುವೆನು, ನಾನು ಇಂಗ್ಲೀಷ್ ಕಲಿತಾ ಇದ್ದೆ, ನಾನು ಇಂಗ್ಲೀಷ್ ಕಲ್ತಿದ್ದೆ, ನಾನು ಇಂಗ್ಲೀಷ್ ಕಲಿತಾ ಇರುವೆನು. ಇಲ್ಲಿ ಹಳದಿ ಬಣ್ಣದಲ್ಲಿ ಸ್ವಲ್ಪ ಹೈಲೈಟ್ ಮಾಡಿರುವಂಥ ಅಕ್ಷರಗಳನ್ನು ಗಮನಿಸಬೇಕು. ಗಮನಿಸದೆ ಅಂದರೆ ಇವು ಪದಗಳಿಗೆ ಇಂಗ್ಲೀಷ್ನಾಗ ಏನಂತಾರ ಪ್ರಶ್ನೆ. ನಮಗೆ ಇದಕ್ಕೇನು ಕಲಿಯುತ್ತೇನೆ, ಕಲಿತಾ ಇದ್ದೀನಿ, ಕಲಿಯುವೇನು, ಕಲಿತಾ ಇದ್ದೆ, ಕಲ್ತಿದ್ದೆ, ಕಲಿತಾ ಇರುವೇನು, ಇವಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ಗೊತ್ತಿತ್ತಂದ್ರೆ ನಮ್ಗೆ ಟೆನ್ಸಸ್ ಅನ್ನೋದು ಗೊತ್ತಾಗ್ತದೆ. ಆ ಟೆನ್ಸಸ್ ಅನ್ನೋದು ಗೊತ್ತಿರಲಿಲ್ಲ ಅಂತಂದರೆ ಇವಕ್ಕೆಲ್ಲ ಒಂದೇ ರೀತಿಯಿಂದ ಪದ ಅಂತೀವಿ ನಾವು, ಐ ಲರ್ನ್ ಅಥವಾ ಐ ಆಮ್ ಲರ್ನಿಂಗ್ ಹಿಂಗೇನೋ ಅಂದ್ಬಿಡ್ತೀವಿ. ಇದು ಬೇರೆ 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 ಸೆಂಟೆನ್ಸಸ್. ಉದಾಹರಣೆಗೆ ಈಗ ಅದ್ರ ಕಂಟಿನ್ಯೂ ಮಾಡಿರ್ತೀನಿ ಏನಂತ ಅನ್ನೋದು. ಇಲ್ಲಿ ಹ್ಯಾಂಗ ಇಲ್ಲಿ ಯೆಲ್ಲೋ ಕಲರ್ದು ಅಥವಾ ಇಲ್ಲಿ ಹಳದಿ ಬಣ್ಣದ ಏನು ಹೈಲೈಟ್ ಆಗ್ಯದವ, ಈ ಮೀನಿಂಗ್ ಇಲ್ಲಿ ಅದಾವ. ಇದ್ದೀನಿ ಅಂತ ಅನ್ನೋದಕ್ಕೆ ಆಮ್ ING ಯೂಸ್ ಮಾಡ್ಬೇಕಾ, ಕಲಿಯುವೇನು ವಿಲ್ ಅನ್ನೋದು ಯೂಸ್ ಮಾಡ್ತೀವಿ, ತಾ ಇದ್ದೆ ಅನ್ನೋದು ವಾಸ್ ಪ್ಲಸ್ ING ಯೂಸ್ ಮಾಡ್ತೀವಿ, ಕಲ್ತಿದ್ದೆ ಹ್ಯಾಡ್ ಪ್ಲಸ್ ಇಲ್ಲಿ V3 ಯೂಸ್ ಮಾಡಿರ್ತೀವಿ, ಕಲಿತಾ ಇರುವೇನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇರ್ತದೆ, ವಿಲ್ ಬಿ ಪ್ಲಸ್ ING. ನಮಗೆ ಇನ್ನೂ ಯಾವಾಗಲೇ ಹೇಳಿದೆವಲ್ರಿ, ಈ ರೀತಿ ಬಂತು ಅಂದ್ರೆ ನಮಗೇನು ಗೊತ್ತಾಗಂಗಿಲ್ಲ. ಈಗ ಇಂಗ್ಲೀಷ್ನೇ ಬರೀ ಅಂದ ಕೂಡಲೇ ನಾವು ಏನು ಬರ್ದಿರ್ತೀವಿ ಅಂತ ಗೊತ್ತಿರಲ್ಲ. ಸೊ ಇಲ್ಲಿ ವಾಸ್ ಅನ್ನೋದು, ವಿಲ್, ಆಮ್, ಹ್ಯಾಡ್, ವಿಲ್ ಬಿ ಇವು ಯಾವ್ಯಾವ ಯೂಸ್ ಮಾಡಬೇಕು ಅಂತ ಅನ್ನೋದು ಗೊತ್ತಿತ್ತು ಅಂದ್ರೆ ಸಹಜವಾಗಿ ನಮಗೆ
ಟೆನ್ಸಸ್ ಬರ್ತದೆ. ನಮಗೆ ಏನು ಮಾಡ್ತೀವಿ ಅಂತಂದರೆ ನಾವು ನೇರವಾಗಿ ಬರೀ ಟೆನ್ಸಸ್ ಕಲ್ತಿರ್ತೀವಿ. ಯಾಕೆ ಕಲ್ತೀವಿ ಅಂದರೆ ಇಲ್ಲಿ ಸ್ವಲ್ಪ ಗಮನಿಸ್ರಿ, ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಾಗಿತ್ತು ಅಂದ್ರೆ ನಾ ಆವಾಗಲೇ ಹೇಳ್ದೆ ಟೆನ್ಸಸ್ ಅಂದ್ರೆ ಏನು, ಕಾಲಗಳು ಅಥವಾ ಸಮಯ. ನಾವು ಬಹಳಷ್ಟು ಕಡೆ ನಾವು ಓದಿದ್ದೀವಿ ಕೇಳಿದ್ದೀವಿ ಏನಪ್ಪ, ಪ್ರೆಸೆಂಟ್ ಟೆನ್ಸ್ ಅಂದ್ರೇನು, ವರ್ತಮಾನ ಕಾಲ ಅಂತಂದಿರ್ತೀವಿ. ಪಾಸ್ಟ್ ಟೆನ್ಸ್ ಅಂದ್ರೇನು, ಭೂತಕಾಲ. ಫ್ಯೂಚರ್ ಟೆನ್ಸ್ ಏನು, ಭವಿಷ್ಯತ್ ಕಾಲ. ಪ್ರತಿ ಒಂದರಲ್ಲೂ ಕೂಡ 4 ಅದಾವ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಕನ್ನಡದಲ್ಲಿ ಸಾದಾ ವರ್ತಮಾನ ಕಾಲ ಅಥವಾ ಸರಳ ಪ್ರಸ್ತುತ ಕಾಲ ಅಂತ ಕೂಡ ಅಂತಾರ. ಅಪೂರ್ಣ ವರ್ತಮಾನ ಕಾಲ, ನಿರಂತರ ಪ್ರಸ್ತುತ ಕಾಲ, ಪೂರ್ಣ ವರ್ತಮಾನ ಕಾಲ, ಪರಿಪೂರ್ಣ ಪ್ರಸ್ತುತ ಕಾಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಾಗಿಂತ ಪೂರ್ಣ ಅಪೂರ್ಣ ವರ್ತಮಾನ ಕಾಲ ಅಥವಾ ಪರಿಪೂರ್ಣ ನಿರಂತರ ಪ್ರಸ್ತುತ ಕಾಲ ಅಂತ ಕೂಡ ಇದೇ ರೀತಿಯಿಂದ ಹೇಳ್ತಾರೆ. ಇಲ್ಲಿ ಪಾಸ್ಟ್ ಟೆನ್ಸ್ನಾಗೂ ಕೂಡ ಸೇಮ್ ಅದೇ ರೀತಿಯಿಂದ ಇಲ್ಲಿ ಸಿಂಪಲ್ ಅದ, ಅಲ್ಲೂ ಕೂಡ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿಮಗೆ ಬೇಕಾಗಿತ್ತು ಅಂದ್ರೆ ಇಲ್ಲಿ ಸ್ಲೈಡ್ನ ಸ್ಕ್ರೀನ್ಶಾಟ್ ತಗೋಬೋದು. ಇದು ನಾವು ಇನ್ನೂ ಚೂರು ನೋಡ್ಬೇಕಾಗಿತ್ತಂದ್ರೆ ಈ ರೀತಿ ಇಂಗ್ಲೀಷ್ನಾಗ ಹೇಳ್ತಿರ್ತೀವಿ. ಯಾವ ರೀತಿಪ್ಪ ನಾವು ಅದು ಇನ್ನೂ ಈಗಲೇ ಹೇಳಿದ್ವಿ ರೀ, ಇಂಗ್ಲೀಷ್ನಾಗೂ ಕನ್ನಡದಾಗ ಏನಂತಾರಪ್ಪ, ಆ ಟೆನ್ಸಿಗೆ ಏನಂತಾರ, ಕನ್ನಡದಾಗ ಏನಂತಾರ ಅಂತ ನೋಡಿದ್ವಿ. ಇಲ್ಲಿ ಇಂಗ್ಲೀಷ್ನಾಗ ನಾವು ಓದಬೇಕು ಬರೀಬೇಕಾಗಿತ್ತು ಅಂದ್ರೆ ಹೆಂಗೆ ತಿಳ್ಕೊಬೇಕಂದ್ರೆ ಈ ರೀತಿ ಟೆನ್ಸಸ್ ಅದಾವ. ಅದ್ರಾಗ 3 ಟೆನ್ಸಸ್ ಅಪ್ಪ ಅಂತಂದರೆ ಪ್ರೆಸೆಂಟು, ಪಾಸ್ಟ್ ಮತ್ತು ಫ್ಯೂಚರ್. ಇಲ್ಲಿ ಓದಬೇಕಾಗಿತ್ತಂದ್ರೆ ಸ್ವಲ್ಪ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದಕ್ಕೆ ಇನ್ನೊಂದು ಟೆನ್ಸ್ ಅಂತಾರ ಇಂಡೆಫಿನಿಟ್ ಟೆನ್ಸ್ ಅಂತೂ ಕೂಡ ಅಂದಿರ್ತಾರೆ. ಎಲ್ಲಿ ಸಿಂಪಲ್ ಅಂತಾರೆ ಅದಕ್ಕೆ ಇನ್ನೊಂದು ಏನಂತಾರ ಇಂಡೆಫಿನಿಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲಿ ಮೊದಲು ಸಿಂಪಲ್ ಅಂತ ಕೊಟ್ಟಿನಿ, ಉಳಿದ ಕಡೆ ಎಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ರೀತಿ ಹೇಳ್ತೀವಿ. ಬಟ್ ಮೊದಲನೇ ಟೆನ್ಸ್ ಈ ರೀತಿ ಹೇಳಿರ್ತಾರೆ. ಸ್ವಲ್ಪ ಇದು ನೀವು ಕೂಡ ತಿಳ್ಕೊಬೋದು. ಇಲ್ಲೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್, ಆಮ್, ಈಸ್, ಆರ್, ಹ್ಯಾವ್, ಹ್ಯಾಸ್, ಹ್ಯಾವ್ ಬಿನ್, ಹ್ಯಾಸ್ ಬಿನ್, ಡಿಡ್, ವಾಸ್, ವೇ, ಹ್ಯಾಡ್ ಬಿನ್, ಶಾಲ್ ವಿಲ್, ಶಲ್ ಬಿ, ವಿಲ್ ಬಿ, ಶಾಲ್ ಹ್ಯಾವ್ ಬಿನ್, ವಿಲ್ ಹ್ಯಾವ್ ಬಿನ್. ಇವೆಲ್ಲ ಟೆನ್ಸಸ್ ಅದಾವ, ಟೆನ್ಸಸ್ ಹೆಲ್ಪಿಂಗ್ ವರ್ಬ್ಸ್ ಅದಾವ. ಇವೆಲ್ಲ ಎಷ್ಟು ಸಲ ನಾವು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ತದೆ. ನಾ ಅವಾಗಲೇ ಒಂದು ವರ್ಡ್ ಹೇಳಿದ್ದೆ. ಏನು ವರ್ಡ್ ಹೇಳಿದಪ್ಪ ಅಂತಂದರೆ, ನಾವು ಎಲ್ಲಿ ತನಕ ನಾವು ಬೇಸಿಕ್ ನಮಗೆ ತಿಳಿಯಂಗಿಲ್ಲ ಅಲ್ಲಿ ತನಕ ಉಳಿದಿದ್ದು ಯಾವುದೂ ತಿಳಿಯಂಗಿಲ್ಲ. ಆ ದೃಷ್ಟಿಕೋನದಿಂದ ನಾವು ಯಥಾ ಪ್ರಕಾರ ನಮಗೆ ಟೆನ್ಸಸ್ ಬರಲೇಬೇಕಾಗಿರ್ತದೆ. ಈ ಟೆನ್ಸಸ್ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅಂದರೆ ಇನ್ನೂ ಬೇರೆ ಬೇರೆ ರೀತಿಯಿಂದ ನಿಮಗೆ ಹೇಳ್ಬೋದು. ಒಂಚೂರು ಇನ್ನೊಂದು ಸ್ವಲ್ಪ ಗಮನಿಸ್ರಿ. ಇಲ್ಲಿ ಇನ್ನೂ ಬೇಕಾಗಿತ್ತಂದ್ರೆ ಇಲ್ಲಿ ಟೆನ್ಸಸ್ ಅಂತನದ ಇವೆಲ್ಲ ಪ್ರೆಸೆಂಟು, ಇವೆಲ್ಲ ಪಾಸ್ಟ್, ಇವೆಲ್ಲ ಫ್ಯೂಚರ್ಸ್. ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಎಲ್ಲಿ ಇರ್ತದಲ್ಲ ಅಲ್ಲಿ ING. ಇದಕ್ಕೆ ಇನ್ನೊಂದು ವರ್ಡ್ ಏನೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಸಾಮಾನ್ಯವಾಗಿ V4 ಅಂತಂದ್ರೂ ಕೂಡ ಅಂದಿರ್ತೀವಿ. ಇದಕ್ಕೂ V4 ಅಂತ ಅಂದಿರ್ತೀವಿ, ಅಥವಾ ING ಫಾರ್ಮ್ಸ್ ಅಂದಿರ್ತೀವಿ. ಇಲ್ಲಿ V3 ಅಂತ ಅಂತೀವಿ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಎಲ್ಲಿ V3 ಆಲ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಅಲ್ಲಿ V3 ಅಂತ ಯೂಸ್ ಮಾಡ್ತೀವಿ ವರ್ಬ್ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಎಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ತದೆ ಅಲ್ಲಿ ಬೀನ್ ಅನ್ನೋದು ಕಂಟಿನ್ಯೂಸ್ ಆಗಿ ಯೂಸ್ ಬಂದಿರ್ತದೆ ಎಲ್ಲ 3 ಟೆನ್ಸ್ನಾಗ ಬೀನ್ ಅನ್ನೋ ವರ್ಡು. ಈ ರೀತಿ ನಮ್ಗೆ ಗೊತ್ತು ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ಸ್ವಲ್ಪ ಒಂಚೂರು ನೋಡೋಣ. ಇಲ್ಲಿ V3 ಅಂದ್ರೇನು, V4 ಅಂದ್ರೇನು, ING ಅಂದ್ರೇನು, V1 ಅಂದ್ರೇನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಸ್ವಲ್ಪ ಗಮನಿಸ್ರಿ. ಯಾರಿಗೆ ಆಲ್ರೆಡಿ ನಿಮಗೆ ಟೆನ್ಸಸ್ ಅನ್ನೋದು ಸ್ವಲ್ಪ ಮತ್ತೆ ಮಾಹಿತಿ ಅದ, ಕನ್ಫ್ಯೂಸ್ ಇದೆಯೋ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗ್ತದೆ. ಇಲ್ಲಿ ING ಫಾರ್ಮ್ಸ್ ಅದ ಅಂತವಲ್ಲ, ಇಲ್ಲಿಗೆ ಸಿ ಅನ್ನೋ ಪದ ಇತ್ತಂದ್ರೆ ಸೀಯಿಂಗ್, ಲಿಸನ್ ಇತ್ತಂದ್ರೆ ಲಿಸ್ನಿಂಗ್, ಥಿಂಕ್ ಇತ್ತಂದ್ರೆ ಥಿಂಕಿಂಗ್. ಈ ರೀತಿ ಏನು ಯೂಸ್ ಮಾಡ್ತೀವಲ್ಲ ಇಲ್ಲಿ ಆಮ್, ಈಸ್, ಆರ್ ಜೊತೆಗೆ, ವಾಸ್, ವರ್ ಜೊತೆಗೆ, ಶಲ್ ಬಿ, ವಿಲ್ ಬಿ ಜೊತೆಗೆ ಏನು ಯೂಸ್ ಮಾಡಬೇಕು ING. ಇಲ್ಲೂ ಕೂಡ ಹ್ಯಾವ್ ಬಿನ್, ಹ್ಯಾಸ್ ಬಿನ್, ಹ್ಯಾಡ್ ಬಿನ್, ಶಲ್ ಹ್ಯಾವ್ ಬಿನ್, ವಿಲ್ ಹ್ಯಾವ್ ಬಿನ್ ಜೊತೆಗೆ ಏನು ಮಾಡಬೇಕು ING ಯೂಸ್ ಮಾಡಬೇಕು. ಇದೇ ರೀತಿಯಿಂದ ವರ್ಬ್ ಕೂಡ V3 ಅಂತ ಯೂಸ್ ಮಾಡ್ತೀವಿ. V3 ಅನ್ನೋದು ಇಲ್ಲಿ ಸಿ ಇದ್ದಿದ್ದು ಸೀನ್, ಲಿಸನ್ ಇದ್ದು ಲಿಸನ್, ಈ ಥರ. ಟೆಲ್ ಇದ್ದಿದ್ದು ಟೋಲ್ಡ್, ಸ್ಪೀಕ್ ಅನ್ನೋದು ಇತ್ತಂದರೆ ಸ್ಪೋಕನ್ ಅಂತ ಅಂತೀವಲ್ಲ, ಈ ರೀತಿ V3 ಅನ್ನೋದು ಯೂಸ್ ಮಾಡ್ತೀವಿ. ಈ ವರ್ಬ್ ಬಗ್ಗೆ ನಾವು ಮುಂದಿನ ಕ್ಲಾಸ್ನಾಗ ಮಾತಾಡ್ತೀನಿ. ಇಲ್ಲಿ ಟೆನ್ಸಸ್ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ, ಇದು ಬಹಳ ಮುಖ್ಯ. ನಾ ಅದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಮೈಂಡ್ ಬಗ್ಗೆ ತಿಳ್ಕೊಬೇಕಾಗ್ತದ. ಯಾವಾಗಲೂ ಮೈಂಡ್ ಒಂದಂತೂ ಗಮನಿಸ್ತಿರ್ತದ, ಯಾವುದು ಜಾಸ್ತಿ ನೋಡ್ತಿರ್ತದ, ಯಾವುದು ಜಾಸ್ತಿ ಕೇಳ್ತಿರ್ತದ, ಯಾವುದು ಜಾಸ್ತಿ ಅಬ್ಸರ್ವ್ ಮಾಡ್ತಿರ್ತದಲ್ಲ ಅದು ಸಹಜವಾಗಿ ನೆನ್ಪಿಟ್ಕೊಳ್ತದೆ. ಇನ್ನೊಂದು ವೇ ಏನಂತಂದ್ರೆ ಯಾವುದಾದ್ರೂ ಒಂದು ಡಿಫ್ರೆಂಟ್ ಇರ್ತದಲ್ಲ ಅದು ಸಹಜವಾಗಿ ನೆನ್ಪಿಟ್ಕೊಳ್ತದೆ. ಒಂದು ಜಾಸ್ತಿ ನೋಡೋದು, ಕೇಳೋದು ಅಥವಾ ಅಬ್ಸರ್ವ್ ಮಾಡೋದು ನೆನ್ಪಿಟ್ಕೊತೀವಿ. ಇನ್ನೊಂದು ಜಾಸ್ತಿ ಡಿಫ್ರೆಂಟ್ ಆಗಿರೋದು ಅಬ್ಸರ್ವ್ ಮಾಡ್ತಿರ್ತಾವೆ. ನಾವು ಅಬ್ಸರ್ವ್ ಡಿಫ್ರೆಂಟ್ ಆಗಿರೋದು ಟೈಪ್ಸ್ ಯಾವ ರೀತಿ ನೆನ್ಪಿಟ್ಕೊಳ್ಳೋದ್ರ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಮಾತಾಡ್ತೀನಿ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಲ್ಲ ಟೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಾಲೇಜ್ನಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ
ಸಿನಿಮಾ ಬಗ್ಗೆ ಎಲ್ಲ ನೆನ್ಪಿಟ್ಕೋತಾರೆ, ಪುಸ್ತಕ ಬಗ್ಗೆ ನೆನ್ಪಿಟ್ಕೊಳ್ಳಲ್ಲ ಅಥವಾ ಪುಸ್ತಕದಲ್ಲಿರುವಂಥ ವಿಷಯಗಳು ನೆನ್ಪಿಟ್ಕೊಳ್ಳಲ್ಲ. ಉದಾಹರಣೆಗೆ ಒಂದು 5 ಎಕ್ಸಾಂಪಲ್ ಹೆಸರುಗಳು ಹೇಳ್ತೀನಿ, ಈ ಕಡೆ ಒಂದು 5 ಜನದ ಹೆಸರು ಹೇಳ್ತೀನಿ, ಯಾವ್ದು ನೆನ್ಪಿಟ್ಕೊಂಡು ನೀವು ಆನ್ಸರ್ ಹೇಳ್ತೀರಿ ನೋಡೋಣ. ಸುದೀಪ್, ದರ್ಶನ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಯಶ್. ವಿಲಿಯಂ ಶೇಕ್ಸ್ಪಿಯರ್, ವಿಲಿಯಂ ವರ್ಡ್ಸ್ವರ್ತ್, ಪಿ ಬಿ ಶೆಲ್ಲಿ, ಜಾನ್ ಕಿಟ್ಸ್, ಥಾಮಸ್ ಹಾರ್ಡಿ. ಇಲ್ಲೂ 5 ಹೆಸರು ಹೇಳಿದೆ, ಇಲ್ಲೂ ಕೂಡ 5 ಹೆಸರು ಹೇಳಿದೆ. ಇಲ್ಲಿ ಆಮೇಲೆ ಹೇಳಿದ್ದೀನಿ, ಇದು ಮೊದಲು ಹೇಳಿದ್ದೀನಿ, ಇವೆಲ್ಲ ನೆನ್ಪಿಟ್ಕೋತೀವಿ ಮೋಸ್ಟ್ ಆಫ್. ಬಟ್ ಇಲ್ಲಿ 5 ಹೇಳೋಕ್ಕಾಗಲ್ಲ, ಯಾಕಂದರೆ ಇವರಿಗೆ ನಾವು ನೋಡಿಲ್ಲ, ಕೇಳಿಲ್ಲ, ಗಮನಿಸಿಲ್ಲ, ಅಬ್ಸರ್ವ್ ಮಾಡಿಲ್ಲ, ಅದಕ್ಕೆ ನೆನಪಿಲ್ಲ. ಇವರಿಗೆಲ್ಲ ನೋಡೀವಿ, ಕೇಳೀವಿ, ಅಬ್ಸರ್ವ್ ಮಾಡೀವಿ, ಕಲ್ತಿದ್ದೀವಿ ಅವ್ರು ನಿಂತ, ಅದಕ್ಕಾಗಿ ನಮಗೆ ನೆನಪು ಉಳಿತದೆ. ಸೊ ನಮಗೆ ಇವತ್ತಿನ ದಿನ ಟೆನ್ಸಸ್ ನಮಗೆ ನೆನಪು ಉಳಿಯಲ್ಲ ಅಂತಂದ್ರೆ ಇದರ ಅರ್ಥ ನಾವು ನೋಡಿಲ್ಲ, ಗಮನಿಸಿಲ್ಲ, ಅಬ್ಸರ್ವ್ ಮಾಡಿಲ್ಲ ಅಂತ. ನಾವು ಇನ್ನೊಂದು ವೇ ಅಂತಂದ್ರೆ ಡಿಫ್ರೆಂಟಾಗಿ ಕಲಿಯೋದು, ವರ್ಕ್ ಮಾಡಿದ್ರೆ ಸಹಜವಾಗಿ ಅಂತ ಹೇಳ್ಬೋದು. ಆ ಡಿಫ್ರೆಂಟ್ ವರ್ಕ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ ಅಂದ್ರೆ ಏನು ಮಾಡಬೇಕು ವರ್ಕ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಗಮನಿಸ್ಬೇಕೀಗ. ನಾವು ಈ ರೀತಿ ಆದರೂ ಕೂಡ ಬಹಳಷ್ಟು ಪುಸ್ತಕದಲ್ಲಿ ಈ ರೀತಿ ಬರೆಯೋದು ನೋಡಿದ್ದೀವಿ, ಬರ್ದಿದ್ದೀವಿ. ಈ ಬರ್ದಿದ್ದನ್ನು ನೋಡಿರ್ತೀವಿ, ಈ ಥರ ನಾವು ಯಥ ಪ್ರಕಾರ ಆವಾಗಲೇ ಹೇಳಿದೆ, ಅದೇ ರೀತಿ ಅದ. ಬಟ್ ನೆಕ್ಸ್ಟ್ ಈ ರೀತಿ ತೆಗೀರಿ ನೀವು, ಒಟ್ಟು ಎಷ್ಟು 1 ಸಲ ಅಲ್ಲಿ, 2 ಸಲ ಅಲ್ಲಿ, 5 ಸಲ ಅಲ್ಲಿ, 10 ಸಲ ಅಲ್ಲಿ ತೆಗೀರಿ. ನೆಕ್ಸ್ಟ್ ಈ ರೀತಿಪ್ಪ ಬಾಕ್ಸ್ ಹಾಕೋರಿ. ಏನು ಬಾಕ್ಸ್ ಹಾಕೊಂಡ್ಪ, ಬಾಕ್ಸ್ ಹಾಕೊಂಡು ಕೂಡಲೇ ನೀವು ಏನು ಮಾಡಬೇಕು, ಸಾಮಾನ್ಯವಾಗಿ ಇಲ್ಲಿ ಎಸ್ ಅಂತ ಬರಿತೀನಿ, ಇಲ್ಲಿ ಸಿ ಅಂತ ಬರಿತೀನಿ, ಪಿ ಅಂತ ಬರಿತೀನಿ, ಇಲ್ಲಿ ಪಿ ಸಿ ಅಂತ ಬರಿತೀನಿ. ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. 1 2 3 4 5 6 7 8 9 10 11 12. ಈಗ ನಿಮಗೆ ಇಲ್ಲಿ 12 ಟೆನ್ಸ್ ಅವ, ಇವೆಲ್ಲ ಪ್ರೆಸೆಂಟ್ ಅಂತ ಅನ್ಕೊಮಿ, ಇವೆಲ್ಲ ಪಾಸ್ಟ್ ಅಂತ ಅನ್ಕೊಮಿ, ಅವೆಲ್ಲ ಫ್ಯೂಚರ್ ಅಂತ. ಇದು ಯಾವ ಟೆನ್ಸ್ ಅಪ್ಪ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಯಾವ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದು ಯಾವ ಟೆನ್ಸು, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನಿಮ್ಗೆ ಯಾವುದೇ ಕೇಳಿದ್ರು ಹೇಳಕ್ಕೆ ಬರಬೇಕು ಈ ರೀತಿಯಿಂದ. 5ನೇ ಟೆನ್ಸ್ ಯಾವುದಪ್ಪ, ಸಿಂಪಲ್ ಪಾಸ್ಟ್ ಟೆನ್ಸ್. ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದ, ಡಿಡ್ ಅನ್ನೋದು ಬರ್ತದೆ. ಇಲ್ಲಿ ಡೂ ಡಸ್ ಹೆಲ್ಪಿಂಗ್ ವರ್ಬ್ ಬರ್ತದೆ. ಡೂ ಡಸ್ ಬ್ರೋ ಹೆಲ್ಪ್. ಟೆನ್ಸ್ ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ V3 ಅಂತ ಯೂಸ್ ಮಾಡ್ತೀವಿ. V3 ಅನ್ನೋದು ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಇಲ್ಲಿ ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ, V3. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ, ಹ್ಯಾಡ್ ಅನ್ನೋದು ಯಾವ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇವೆಲ್ಲ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಆದರೆ ನೀವು ಈ ರೀತಿ ಏನು ಮಾಡಿಕೊಂಡು ಬರ್ಕೊಂಡು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಸಡನ್ನಾಗಿ ನಿಮಗೆ ಹೇಳಕ್ಕೆ ಬರ್ತಿತ್ತಂದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಆಗ್ತಿರ್ಬೋದು. ನಾನು ಸುಮ್ಮನೆ ಕೇಳ್ತೀನಿ ಒಂದು ಪ್ರಶ್ನೆ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ, ಡಿಡ್ ಅಂತೀರಿ. ಅದನ್ನೇ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯಾವ್ದು ಬರ್ತದೆ ಹೆಲ್ಪಿಂಗ್ ವರ್ಬ. ನಾವು ಮತ್ತೆ ಆಫೀಸ್ ಹೋಗಿ ಯಾವುದಾದ್ರೂ ನಾ ಟೆನ್ಸಸ್ ಏನು ಚಿತ್ರ ತೋರಿಸಿನಿ ಅದು ನೋಡ್ಕೊಂಡು ಹೋಗ್ಬೇಕಾದ, ಶೆಲ್ ಬಿ ವಿಲ್ ಬಿ ಬರ್ತದೆ. ಶೆಲ್ ಹಾವ್ ವಿಲ್ ಹಾವ್ ಯಾವ ಟೆನ್ಸು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಯಾವಾಗ ಆ ಪ್ರಶ್ನೆ ಕೇಳಿದಾಗ ನಿಮ್ಗೆ ಆನ್ಸರ್ ಬಂತು ತಿಳ್ಕೊರಿ, ನಿಮ್ಗೆ ಆನ್ಸರ್ ಕರೆಕ್ಟ್ ಅದ ಅಂತ ಗೊತ್ತು. ನೀವು ಪ್ರಶ್ನೆ ಕೇಳಿದಾಗ ಆನ್ಸರ್ ಯೋಚನೆ ಮಾಡಕತ್ತೀರಿ ಅಂದ್ರೆ ಇದರ ಅರ್ಥ ನಿಮಗೆ ಇಲ್ಲಿ ಇನ್ನೂ ಡೌಟ್ ಅದಾವ ಅಂತ ಅರ್ಥ. ಈ ರೀತಿ ನೀವು ಬಾಕ್ಸ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಂಡು ಬರ್ಕೋತ ಹೋದ್ರೆ ನಿಮ್ಗೆ ಈಸಿಯಾಗಿ ತಿಳಿಬೋದು. ನೆಕ್ಸ್ಟ್ ನೋಡ್ರಿ, ಈ ರೀತಿ ತೆಗೀರಿ. ಮೊದಲು ಬರೀ ಟೆನ್ಸಸ್ ಬರೀರಿ, ನಂಬರ್ ಕೊಡ್ರಿ. ಮತ್ತೆ ಅದ ಪ್ರಕಾರ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಈ ರೀತಿ ಬರೀ ಹೆಲ್ಪಿಂಗ್ ವರ್ಬ್ಸ್ ಬರೀರಿ. ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು, ನಮಗೇನು ಮಾಡ್ಬೇಕಾಗ್ಯದ ಡಿಫ್ರೆಂಟಾಗಿ ಇದೇ ಎಕ್ಸಾಮ್ಸ್ ಅಂತಲ್ಲ, SDA ಎಕ್ಸಾಮ್ ಆಗಿದ್ದು, PSI, ಪೊಲೀಸ್ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಒಂದೇ ಕಂಟೆಂಟ್ ಬಗ್ಗೆ ನಮಗೆ ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಅನಿಸ್ತದ, ಬಹಳ ಮುಖ್ಯ ಅನಿಸ್ತದ, ಅದು ಒಂದು ಟೈಪ್ ಅಲ್ಲ 10 ಟೈಪ್ ಮಾಡಿ ಬೇರೆ ವಿಭಿನ್ನವಾಗಿ ಮಾಡಿ ನಾವು ರೆಡಿ ಮಾಡ್ಕೊಂಡ್ರೆ ನೆನಪು ಉಳಿತದ, ಅದು ಹೆಲ್ಪ್ ಕೂಡ ಆಗ್ತದೆ. ಸೊ ಅವಾಗಲೇ ನಾವು ಫಸ್ಟಿಗೆ ಏನು ತೋರಿಸಿದೆ, ಈ ರೀತಿ ನೀವು ಲೈನ್ಸ್ ಹಾಕೊಂಡು ನೀಟಾಗಿ ಬರೀರಿ ಅಂತ ಹೇಳ್ದೆ. ನೆಕ್ಸ್ಟ್ ಇಂದ ಬರೀ ಟೆನ್ಸಸ್ ಬರೀರಿ, ನಂಬರ್ ಕೊಡ್ರಿ. ನೆಕ್ಸ್ಟ್ ಏನದ, ಬರೀ ಹೆಲ್ಪಿಂಗ್ ವರ್ಬ್ಸ್ ಮಾತ್ರ ಬರೀರಿ. ಆಮೇಲೆ ಏನು ಮಾಡ್ತದ, ಹೆಲ್ಪಿಂಗ್ ವರ್ಬ್ಸ್ನು ಬರೀರಿ, ಟೆನ್ಸಸ್ನು ಬರೀರಿ, ನೀಟಾಗಿ ಅಬ್ಸರ್ವ್ ಮಾಡಿರಿ. ಸೊ ಅವಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತದೆ. ಈಗ ನಮಗೆ ಒಂಚೂರು ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ, ಇಲ್ಲಿ V3 ಯೂಸ್ ಮಾಡಬೇಕು ಅಂತ ಹೇಳಿದ್ದ, ಇಲ್ಲೂ ಕೂಡ V3, ಇಲ್ಲೂ ಕೂಡ V3, ಇಲ್ಲಿ ING. ನೀವು ಇನ್ನೂ ಹೆಚ್ಚು ಮಾಹಿತಿಯಾಗಿ ಈ ರೀತಿ ವರ್ಕ್ ಮಾಡಿದ್ರೆ ಏನಾಗ್ತದೆ, ನಿಮ್ಗೆ ಈಸಿಯಾಗಿ ಯಾವುದೂ ನೆನಪ ಹಾರಂಗಿಲ್ಲ, ನಿಮ್ಗೆ ಫಿಕ್ಸ್ ಆಗಿ ಉಳಿತಂತ ಹೇಳ್ಬೋದು. ಈಗ ಇನ್ನೊಂಚೂರು ನಾ ಇದ್ರ ಮುಂದಿನ ಹಂತಕ್ಕೆ ಹೋಗ್ತೀನಿ. ಇಲ್ಲಿ V1 ಯೂಸ್ ಮಾಡ್ತೀವಿ ಮತ್ತು V5 ಅನ್ನೋದು ಯೂಸ್ ಮಾಡ್ತೀವಿ. ಇಲ್ಲಿ V2 ಅನ್ನೋದು ಯೂಸ್ ಮಾಡ್ತೀವಿ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಅಥವಾ ಕ್ವಶನ್ ಬಂದಾಗ V1 ಯೂಸ್ ಮಾಡ್ತೀವಿ. ಯಾವ ಟೆನ್ಸ್ನಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ. ಇಲ್ಲಿ V1 ಯೂಸ್ ಮಾಡ್ತೀವಿ. ಸ್ವಲ್ಪ ವೇಗವಾಗಿ ಹೇಳ್ತಿರ್ಬೋದು, ಬಟ್ ಯಾರಿಗಿದು ನೀವು 2-3 ಸಲ ನೋಡಿದ್ರೆ ಗೊತ್ತಾಗ್ತದೆ ನಾ V1 ಅಂದ್ರೇನು, V2 ಅಂದ್ರೇನು, V3 ಅಂದ್ರೇನು, ನಿಮಗೆ ಸಹಜವಾಗಿ ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ನಾ ಇನ್ನೊಂದು ಚೂರು ಇಲ್ಲಿ ಗಮನಿಸ್ತೀನಿ. V1 ಅಂದ್ರೆ ಇವು ಅಂದ್ರೆ ಪ್ರೆಸೆಂಟ್ ಫಾರ್ಮ್, V2 ಅಂದರೆ ಪಾಸ್ಟ್ ಫಾರ್ಮ್, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, ಇಲ್ಲಿ ಜರಂಡು ಕೂಡ ಅಂತಾರೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಕೂಡ ಅಂದಿರ್ತಾರೆ. ಇಲ್ಲಿ ಪ್ರೆಸೆಂಟ್ ಅಥವಾ V4 ಅಥವಾ V5 ಅಂತ ಹೇಳ್ಬೋದು.
ನಾವು ಯಾವಾಗ ಈ ರೀತಿ ವರ್ಕ್ ಮಾಡಿರ್ತೀವಿ ಸಹಜವಾಗಿ ನೆನ್ಪುಳಿತದೆ. ಇನ್ನೂ ಸ್ವಲ್ಪ ಮುಂದಿನ ಹಂತಕ್ಕೆ ಹೋದಾಗ ನೀವು ಬಾಕ್ಸ್ ಇಟ್ಕೊಂಡು ನೀವು ನೀಟಾಗಿ ಸುಮ್ಮನೆಪ್ಪ ಇಲ್ಲಿ ಏನು ಬರ್ತದಪ್ಪ, ನೀವು ಏನು ಇಡೀ ಖಾಲಿ ಅದ, ಖಾಲಿ ಇದ್ದಾಗ ಏನು ಅದಪ್ಪ ಇಲ್ಲಿ ಹ್ಯಾಡ್, ರೈಟ್ ಹ್ಯಾಡ್. ನೆಕ್ಸ್ಟ್ ಇಲ್ಲಿ ಏನು ವಾಸ್ ವೇರ್. ಅಂದರೆ ಏನು ಮಾಡ್ತೀವಿ ನಾವು ಸಾಮಾನ್ಯವಾಗಿ ವರ್ಕ್ ಮಾಡಂಗಿಲ್ಲ. ಯಾವಾಗ ವರ್ಕ್ ಮಾಡ್ತೀವಿ ಖಾಲಿ ಪೇಜ್ ಇದ್ದರೂ ಕೂಡ ಕಣ್ಣಲ್ಲಿ ನಾವು ಫಿಕ್ಸ್ ಇರಬೇಕು, ಇದು ಅದ ಅಂತ. ಇಲ್ಲೇ ಹೋದ್ ಬರ್ತದಪ್ಪ, ಆವಾಗ ನಿಮಗೆ ಈಸಿಯಾಗಿ ವರ್ಕ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಇನ್ನೂ ಹೆಚ್ಚಿನ ಮಾಹಿತಿ ಈ ರೀತಿ ಬರುತ್ತೆ ತೆಗೆದ್ರೆ ಅಂದ್ರೆ ನಿಮಗೆ ಇನ್ನೂ ಹೆಲ್ಪ್ ಆಗ್ತದೆ. ಇಲ್ಲಿ ಗಮನಿಸ್ರಿ, ಲಾಸ್ಟ್ ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದ. ನಿಮಗೆ ಯಾವಾಗ ವಿಷಯದ ಮೇಲೆ ಪ್ರಭುತ್ವ ಹೊಂದ್ತೀರಿ ಅವಾಗ ಈ ರೀತಿ ಮೈಂಡ್ ಮ್ಯಾಪ್ ಅಂತ ಹೇಳ್ತೀವಿ ನಾವು. ಮೈಂಡ್ ಮ್ಯಾಪ್ ಟೆನ್ಸಸ್ ಅನ್ನೋದದ. ಟೆನ್ಸಸ್ ಅಂದ ಕೂಡಲೇ ಅದ್ರಾಗ 3 ಟೆನ್ಸಸ್: ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಪ್ರೆಸೆಂಟ್ನಲ್ಲಿ 4 ಅದಾವ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಡಸ್ ಬರ್ತದ, ಅಲ್ಲಿ ವರ್ಬ್ 1 ಯೂಸ್ ಮಾಡ್ತೀವಿ ಮತ್ತು ವರ್ಬ್ 5 ಯೂಸ್ ಮಾಡ್ತೀವಿ. ಅದು ಯಾವಾಗ ಥರ್ಡ್ ಪರ್ಸನ್ ಸಿಂಗುಲರ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಾಗ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ ಬರ್ತದ, V1 ಬರ್ತದೆ ಪ್ಲಸ್ ING ಅದಕ್ಕೆ V4 ಅಂತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್, ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ V3. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾವ್ ಬಿನ್, ಹ್ಯಾಸ್ ಬಿನ್ ಪ್ಲಸ್ ಇಲ್ಲೇನು ವರ್ಬ್ ಯೂಸ್ ಮಾಡ್ತೀವಿ V1 ಪ್ಲಸ್ ING ಅದಕ್ಕೆ ಇನ್ನೊಂದು ವರ್ಡ್ ಏನಂತೀವಿ V4. ಇಲ್ಲಿ ಟೆನ್ಸ್ನೇ ಪಾಸ್ಟ್ ಟೆನ್ಸ್ನೇ ಬಂದರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದರೆ ಹೆಲ್ಪಿಂಗ್ ವರ್ಬ್ ಡಿಡ್. ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ V2 ಅಥವಾ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಮಾತ್ರ. ಅದನ್ನೇ ನೆಗೆಟಿವ್ ಬಂತು ಅಥವಾ ಕ್ವಶನ್ ಬಂತು ಅಂದರೆ V1 ಯೂಸ್ ಮಾಡ್ತೀವಿ. ಯಾವ ಟೆನ್ಸ್? ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ವಾಸ್, ವೇರ್ ಮತ್ತು V1 ಪ್ಲಸ್ ING V4. ಪರ್ಫೆಕ್ಟ್ ಟೆನ್ಸ್ನಾಗ V3 ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಾಗ ಹ್ಯಾಡ್ ಬಿನ್ ಬರ್ತದ V1 ಪ್ಲಸ್ ING. ಸಿಂಪಲ್ ಫ್ಯೂಚರ್ ಟೆನ್ಸ್ನಾಗ ಆಲ್ವೇಸ್ ನೆಗೆಟಿವ್ ಇರಲಿ ಕ್ವಶನ್ ಇರಲಿ ಏನೇ ಇರಲಿ V1 ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಟೆನ್ಸ್ನಾಗ ING, ಪರ್ಫೆಕ್ಟ್ ಟೆನ್ಸ್ನಾಗ V3, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಾಗ ಎತ್ತ ಪ್ರಕಾರ V1 ಪ್ಲಸ್ V4 ಅಂತ ಅಂದಿರ್ತೀವಿ, ING ಅಂದಿರ್ತೀವಿ, ಇದು ಎಲ್ಲ ಬಂದಿರ್ತದೆ. ಯಾವಾಗ ಈ ರೀತಿ ವರ್ಕ್ ಮಾಡ್ತೀವಿ ಅವಾಗ ನೆನ್ಪಿಟ್ಕೊಡ್ರಿ 100% ನಮ್ಮ ರಿಸಲ್ಟ್ಗೆ ನಾವು ಬಹಳ ಸಮೀಪ ಹೋಗಿವಿ ಅಂತ ಅರ್ಥ. ಈ ರೀತಿ ಯಾವಾಗ ನಾವು ವರ್ಕ್ ಮಾಡ್ಕೊಂಡಿರ್ತೀವಿ, ಈ ರೀತಿ ನಾವೇ ಬರುತ್ತೆ ತೆಗಿತೀವಿ, ನಿಮಗೆ ಸಕ್ಸಸ್ ಆಗೋದು ನಿಮ್ಮನ್ನು ನೀವೇ ಸ್ಟಾಪ್ ಮಾಡೋಕ್ಕಾಗಂಗಿಲ್ಲ. ಸೊ ಇಷ್ಟೆಲ್ಲ ನಾವು ನೋಡಿದ್ದೀವಿ. ಇಷ್ಟು ನೋಡ್ಕೊಂಡು ನಾ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಪ್ರಾಕ್ಟೀಸ್ ಮಾಡಿರಿ, ರಿಪೀಟ್ ಮಾಡಿರಿ, ತಿಳ್ಕೊಡ್ರಿ. ಈಗ ಬರೀ ಟೆನ್ಸಸ್ ಬರೀ 1 2 3 4 5 6 ಅನ್ನೋದು ಕಲ್ತ್ವಿ. ಅದು ಎಷ್ಟು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.